ವೆಲ್ಕಮ್ ಫ್ರೆಂಡ್ಸ್, ಇವತ್ತು ಮಾತ್ರ ಮಂಚು ವಿಷ್ಣು ಅಪ್ಕಮಿಂಗ್ ಪ್ಯಾನ್ ಇಂಡಿಯಾ ಫಿಲ್ಮ್ ಕನ್ನಪ್ಪ ಮೂವಿಲಸೆ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗಿದೆ. ಪ್ರಭಾಸ್ ಗೌರವ್ ಅವ್ರದ್ದೇ ಲುಕ್ ವೈಸ್ ಸರಿಯಾಗಿದೆ ಬಸ್. ಲಿಟ್ರಲಿ ನಾನು ಅನ್ಕೊಂಡಿಲ್ಲ ಈ ಥರ ಲುಕ್ ಇರ್ತದೆ ಫಿಲ್ಮ್ನಲ್ಲಿ ಅಂತ ಗೆಸಿ. ಇದಕ್ಕಿಂತ ಪहिले ಒಂದು ಟೀಸರ್ ರಿಲೀಸ್ ಆಗಿತ್ತು ನೋಡ್ರಿ. ಓಕೆ, ಪ್ರಭಾಸ್ ಗೌರ್ ಲುಕ್ ರಿವೀಲ್ ಅಂತ ಆಗಿದ್ದಿಲ್ಲ, ಬಟ್ ನೋಡೋ ಮಟ್ಟಿಗೆ ನಮ್ಮ ಅನಿಸಿದಲ್ಲಿ ಶಿವ್ ಅವತಾರನಲ್ಲಿ ಪ್ರಭಾಸ್ ಗೌರವ್ ಅವ್ರು ಕಾಣ್ಬೋದು ಅನ್ಕೊಂಡಿದ್ದು. ಬಟ್ ಇವತ್ತು ಪೋಸ್ಟರ್ ನೋಡಿಗೆ ಸ್ವಲ್ಪ ಡೌಟ್ ಎಲ್ಲ ಕ್ಲಿಯರ್ ಆಯಿತು. ಒಂದೊಂದಾಗಿ ಡೀಟೇಲಾಗಿ ನಾವು ಮಾತ್ರ ತೋರ್ಕಿತ ಪಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮಂಚು ವಿಷ್ಣು ಅಪ್ಕಮಿಂಗ್ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಇದು ಮೂವಿ. ಅದ ಫಿಲ್ಮ್ನಲ್ಲಿ ಮಲ್ಟಿ ಸ್ಟಾರರ್ ಆ್ಯಕ್ಟರ್ಗಳಾರ. ಅಕ್ಷಯ್ ಕುಮಾರ್ ಅವರ, ಪ್ರಭಾಸ್ ಗೌರವ್ ಅವರ, ಮಂಚು ವಿಷ್ಣು ಸರ್ ಅವರ, ಮೋಹನ್ ಲಾಲ್ ಸರ್ ಅವರ, ಕಾಜಲ್ ಅಗರ್ವಾಲ್ ಅವರ ಇನ್ನು ಆ್ಯಕ್ಟರ್ ಫಿಲ್ಮ್ನಲ್ಲಿ ಯಾರ. ಬಟ್ ಈಗ ನಾವು ಮಾತಾಡೋ ಇದು ಮೂವಿ ಯಾವ ಸಬ್ಜೆಕ್ಟ್ ಮೇಲೆ ಮೂವಿ ಬರ್ಲತ್ತದ. 1970 1980 ಆದಮೇಲೆ ಡಾಕ್ಟರ್ ರಾಜ್ಕುಮಾರ್ ಅಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರೀಸ್ ಮೂವಿ ಬಂದಿತ್ತು, ಬ್ಯಾಡ್ರಿ ಕಣ್ಣಪ್ಪ ಮೂವಿ. ಮತ್ತು ತೆಲುಗು ಇಂಡಸ್ಟ್ರೀಸ್ ಪ್ರಭಾಸ್ ಗೌರವ್ ಫಾದರೇ ಇದೊಂದು ಮೂವಿ ತಂದಿರಿ. ನನಗೆ ಬರೋಬ್ಬರ ನೆನಪಂತ್ರಕ್ಕಿಲ್ಲ, ಕೃಷ್ಣಂ ರಾಜ್ ಅವ್ರ ಹೆಸರಾದ. ಬಟ್ ಆ ಥರ ಸಬ್ಜೆಕ್ಟ್ ಮೂವಿ ಅವ್ರನ್ನೂ ಮಾಡಿದರು. ಈಗಿನ ಜನ್ರೇಷನ್ ಪ್ರಕಾರ ಇದು ಮೂವಿ ಹೆಂಗೆ ತೋರಿಸ್ತಾರ. ಆ್ಯಕ್ಚುಲಿ ಇದು ಪೋಸ್ಟರ್ ರಿಲೀಸ್ ಆಗಿ ನೋಡಿ ಪ್ರಭಾಸ್ ಗೌರವ್ ಅವ್ರದ್ದೇ ಸರಿಯಾಗಿ ನನಗೆ ಅನ್ಸದ. ಬಟ್ ಇದಕ್ಕಿಂತ ಪहिले ಒಂದು ಟೀಸರ್ ರಿಲೀಸ್ ಆಗಿತ್ತು ನೋಡಿರಿ, ಅದು ಸ್ವಲ್ಪ ನೆಗೆಟಿವಿಟಿ ಬಂತು ಅದ್ರ ಮೇಲೆ. ನೆಗೆಟಿವಿಟಿ ಯಾಕೆ ಬಂತಂದ್ರು, ಆ್ಯಕ್ಚುಲಿ ಮಂಚು ವಿಷ್ಣು ಸರ್ ಅದು ಏನು ಸೀನ್ ಇತ್ತು ನೋಡ್ರಿ, ಬಿಲ್ಕುಲ್ ಅದು ಸೂಟೇಬಲ್ ಅನ್ಸಲಾಗಿತ್ತು. ವಾಯ್ಸ್ನು ಬಿಲ್ಕುಲ್ ಮ್ಯಾಚ್ ಅಪ್ಲೈ ಆಗಲಾಗಿತ್ತು. ಇನ್ನೂ ವರ್ಕ್ ಮಾಡಬೇಕಿತ್ತು ಅದ್ರ ಮೇಲೆ. ಬಟ್ ಅಂತಪ್ರಿ ಮುಟ್ಟ ಫಾಸ್ಟ್ನಾಗ ಅದು ಟೀಸರ್ ರಿಲೀಸ್ ಮಾಡಿದ್ರು. ಇನ್ನೊಂದು ಟೀಸರ್ ರಿಲೀಸ್ ಮಾಡಬೇಕು, ಸಾಲಿಡ್ ಆಗಿದೆ ಟೀಸರ್ ಅಂತ ಇರಬೇಕು. ಮತ್ತು ಮೋಹನ್ ಲಾಲ್ ಸರ್ ಈ ಫಿಲ್ಮ್ನಲ್ಲಿ ಹೆಂಗೆ ಇರ್ಬೋದು. ಮತ್ತು ಇಲ್ಲಿ ನಾವು ಮಾತಾಡ ಮೇಲೆ ಪ್ರಭಾಸ್ ಗೌರವ್ ಆ್ಯಕ್ಚುಲಿ ಯಾರು ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ಲತ್ತಾರ. ಟೀಸರ್ ರಿಲೀಸ್ ಆಗಿ ನಾವು ಅಂದ್ಕೊಂಡಿದ್ದೆ ಇಲ್ಲಿ ಶಿವ್ ಅವತಾರನಲ್ಲಿ ಪ್ರಭಾಸ್ ಗೌರವ್ ಕಾಣ್ತಿರ್ಬೇಕು ನಾವು ಅಂದ್ಕೊಂಡಿದ್ದೆ. ಬಟ್ ಈಗಿಲ್ಲ. ಪೋಸ್ಟರ್ ನೋಡಿದ್ಮೇಲೆ ಸ್ವಲ್ಪ ಡೌಟ್ ಏನು ಕ್ಲಿಯರ್ ಆಯ್ತು. ನಲ್ಲತ್ತಿನಲ್ಲಿ ಪ್ರಭಾಸ್ ಗೌರವ್ ಇಲ್ಲಿ ನಂದಿ ಅವತಾರನಲ್ಲಿ ಕಾಣ್ಬೋದು, ಅದು ಪಾಯಿಂಟ್ ನಮಗೆ ಅನ್ಸದ. ಇಲ್ಲಿ ಅಕ್ಷಯ್ ಕುಮಾರ್ ಅಂತಕ ಶಿವ್ ಅವತಾರನಲ್ಲೇ ಕಾಣ್ತಾರೆ, ಅದು ಪಾಯಿಂಟ್ ನಮಗೆಲ್ಲ ಮುಂದೆ ಹೋಗಿ ಡೌಟ್ ಎಲ್ಲ ಕ್ಲಿಯರ್ ಆಯಿತು. ಬಟ್ ಕಣ್ಣಪ್ಪ ಕರಿತಾರೆ ನೋಡ್ರಿ, ಅಲ್ಲಿ ಡೈರೆಕ್ಟ್ ಪರಮಾತ್ಮ ಅಂತಕ ಬರಲ್ಲ. ಯಾರಿಗನ್ನ ಕಳಿಸ್ತಾರೆ ಅವರು, ಅದು ಪಾಯಿಂಟ್ ನಮಗೆ ಅನ್ಸಲಿದ್ರೆ ಪ್ರಭಾಸ್ ಗೌರವ್ ಅವರೇ ಬರ್ತಾರೆ. ಈಗ ರುದ್ರಾಕ್ಷ ಮಾಲಾ ಆಯ್ಕಂದ್ರೆ ದೊಡ್ಡ ಕೂದಲು ಬಿಟ್ಟಾರ, ಇವತ್ತಿ ಎಲ್ಲ ಹಚ್ಕಂದ್ರೆ ಚಲೋ ಕಾಣ್ಲತ್ತದ. ಬಟ್ ನೋಡಮ್ ನೆಕ್ಸ್ಟ್ ಒಂದು ಮತ್ತು ಟೀಸರಲ್ಲಿ ಟ್ರೈಲರ್ ರಿಲೀಸ್ ಆಯ್ತು ನೋಡ್ರಿ, ಅವಾಗ ಗೊತ್ತಾಗ್ತದೆ ಇದು ಮೂವಿ ಸ್ಟೋರಿ ಏನು ತರ್ಲತ್ತಾರೆ ಇವರು. ಸೇಮ್ ಡಾಕ್ಟರ್ ರಾಜ್ಕುಮಾರ್ ಮೂವಿ ಹೆಂಗೆ ಮಾಡಿದ್ರು ನೋಡಿ ಅದೇ ಸಬ್ಜೆಕ್ಟ್ದಾಗ ಇರ್ತದೆ, ಏನು ಚೇಂಜಸ್ ಮಾಡ್ಲಿಕ್ಕೆ ನಮಗೆ ಕಾಣ್ತದ. ನನಗೆ ಅನ್ಸದ ಈಗಿನ ಜನ್ರೇಷನ್ಗೆ ಇದು ಮೂವಿ ಅರ್ಥ ಆಗಬೇಕು. ಆವಾಗಿನ ಟೈಮ್ನಾಗ ಏನಿತ್ತು ಅದನ್ನು ತೋರ್ಸೋಕೆ ಇಲ್ಲಿ ಕೋಶಿಶ್ ಮಾಡಬೇಕು. ಸಿಂಪಲ್ದಾಗ ಅಲ್ಲಿ ಚಲೋ ಗ್ರಿಪ್ ಹಿಡ್ಕೊಂಡು ಮೂವಿ ಸ್ಟೋರಿ ತೋರ್ಸ್ಲಿಕ್ಕೆ ಇಲ್ಲಿ ಕೋಶಿಶ್ ಮಾಡಬೇಕು. ಡೆಫಿನೆಟ್ಲಿ ಒಂದು ಬೇರೆ ಲೆವೆಲ್ದಾಗೆ ಮೂವಿ ಅಂತರ್ಗ ಬ್ಲಾಕ್ ಬಸ್ಟರ್ ಆಗೋ ಚಾನ್ಸ್ ನಮಗೆ ಕಾಣ್ತದ. ನನಗಂತರ್ಗ ಹೋಪ್ ಅಂತರ್ಗ ಅದ ಕಣ್ಣಪ್ಪ ಮೂವಿ ಈಗಿನ ಜನ್ರೇಷನ್ದಾಗ ಡೆಫಿನೆಟ್ಲಿ ಬೇಕು. ಇದು ಮೂವಿ ಹೆಂಗೆ ತರ್ತಾರ ವೇಟಿಂಗ್ ನನಗೆ ಅನ್ಸದ. ಟೇಲರ್ ಸಲಿಗೆ ನಾವು ವೇಟಿಂಗ್ ಇದ್ದೀನಿ. ಏಪ್ರಿಲ್ 25th ಡೇಟ್ ಅಂತ ಇಟ್ಟಾರ. ಮೇ ಬಿ ಅದೇ ಡೇಟಿಗೆ ರಿಲೀಸ್ ಮಾಡ್ತಾರೆ, ಇನ್ನು ಮತ್ತೆ ಪೋಸ್ಟ್ಪೋನ್ ಮಾಡೋ ಚಾನ್ಸ್ ಅದ. ಮತ್ತು ಇಲ್ಲಿ ಪ್ರಮೋಷನ್ನು ಮಾಡ್ಲತ್ತರ ತೆಲುಗುದಾಗ ಅಲ್ಲಿ, ಮತ್ತು ಇಲ್ಲಿ ತಮಿಳ್ದಾಗ ಪ್ರಮೋಷನ್ ಅಂತ ಮಾಡ್ಯಾರ. ಮತ್ತು ತೆಲುಗುದಾಗ ಇದು ಮೂವಿ ಪ್ರಮೋಷನ್ ಇನ್ನೂ ಪೆಂಡಿಂಗ್ ಅದ. ಮಂಚು ವಿಷ್ಣು ಸರ್ ಫಿಲ್ಮ್ ಬಗ್ಗೆದಾಗ ಇನ್ನೇನು ಮಾತಾಡ್ತಾರೆ, ಪ್ರೆಸ್ ಮೀಟ್ ಆತ ನೋಡ್ರಿ ಈ ಮೂವಿ ಇದು. ಅವಾಗ ಗೊತ್ತಾಗ್ತದೆ ಮೂವಿ ಬಗ್ಗೆದಾಗ ಅವ್ರೇನು ಡಿಸ್ಕಸ್ ಮಾಡ್ತಾರೆ. ಫಸ್ಟ್ ಕಣ್ಣಪ್ಪ ಮೂವಿಲಸ ಸಾಲಿಡ್ ಪೋಸ್ಟರ್ ನನಗೆ ಅನ್ಸದ ಪ್ರಭಾಸ್ ಗೌರವ್ ಅವ್ರದ್ದೇ. ತೋರಿಗಿದ ಪहिले ಪೋಸ್ಟರ್ ಲೀಕ್ ಆಗಿದ್ದು ನೋಡ್ರಿ. ಆ್ಯಕ್ಚುಲಿ ಲೀಕ್ ಆಗಕ್ಕೆ ಹೋಗ್ಬಾರ್ದು ಯಾವುದನ್ನ ಮೂವಿ ಪೋಸ್ಟರಲ್ಲಿ ಟೀಸರಲ್ಲಿ. ಈಗ SSMB 29 ಮಹೇಶ್ ಬಾಬು SS ರಾಜಮೌಳಿ ಸರ್ ಸಂಗಟ ಒಂದು ಮೂವಿ ಬರ್ಲತ್ತದ, ಎಲ್ಲೋ ಮಂದಿಗೆ ಗೊತ್ತದ. ಅದು ಫಸ್ಟ್ ಲುಕ್ ನೋಡ್ಲಿಕ್ಕೆ ಎಷ್ಟೋ ದಿನ ಎಲ್ಲ ನಾವು ವೇಟ್ ಮಾಡ್ಲತ್ತಿದ್ದೆವು. ಬಟ್ SS ರಾಜಮೌಳಿ ಸರ್ ಯಾರ ಅದು ಸಟ್ಲಾಸಿ ಏನು ಲೀಕ್ ಮಾಡ್ಲಿಕ್ಕೆ ಅವ್ರು ಕೊಡಲ್ಲ. ಅದು ಎಲ್ಲ ಸಂಬಂಧ ಪಾಯಿಂಟ್ ಬಾಹುಬಲಿ 1 ಲಸೆ ಅಲ್ಲಿ, ಬಾಹುಬಲಿ 2 ಅಲ್ಲಿ, RR ಮೂವಿ ಲಸೆ ನಾವು ನೋಡ್ಕೊತಾನೆ ಬಂದ್ವಿ. ಬಟ್ ಈಗ ಬಿಲ್ಕುಲ್ ಅವ್ರು ಸಸ್ಪೆನ್ಸ್ ಇಟ್ಟಾರ. ಆಲ್ರೆಡಿ ಮಹೇಶ್ ಬಾಬುದೇನು ಪಾಸ್ಪೋರ್ಟ್ ಅದಲ್ಲ ಅವ್ರು ತೊಗೊಂಡ್ಬಿಟ್ಟಾರ. ಈ ಥರ ಆಗಿದೆ. ನೋಡಮ್ ಆ ಮೂವಿ ಲಸ್ ಯಾವಾಗ ಅನೌನ್ಸ್ಮೆಂಟ್ ಕೊಡ್ತಾರೆ SS ರಾಜಮೌಳಿ ಸರ್ ಮುಂದೆ ನಮಗೆ ಗೊತ್ತಾಗ್ತದ. ವೇಟಿಂಗ್ ಅದ ಹಂಗೆ.